Hello everyone, welcome you all. So today we are going to discuss about an important economic topic that is green revolution ಅಥವಾ ಇದನ್ನು ಹಸಿರು ಕ್ರಾಂತಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಸೊ ಈ ಹಸಿರು ಕ್ರಾಂತಿಯ ಇತಿಹಾಸ ಏನಿದೆ, ವಾಟ್ ಇಸ್ ಇಟ್ಸ್ ಹಿಸ್ಟ್ರಿ ಆ್ಯಂಡ್ ವಾಟ್ ಈಸ್ ದ ಇಂಪ್ಯಾಕ್ಟ್, ಏನೇನೆಲ್ಲ ಇದರ ಪ್ರಭಾವ ಆಯಿತು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಡೀಪಾಗಿ. ಓಕೆ, ಸೊ ಫಸ್ಟು ನೋಡಿ, ಈ ಗ್ರೀನ್ ರೆವಲ್ಯೂಷನ್ ಇದು ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಸುಮಾರು ಕಾರಣಗಳಿದ್ದಾವೆ. ಸೊ ಫಸ್ಟ್ ಒನ್ ಈಸ್ ಆಫ್ಟರ್ ಇಂಡಿಪೆಂಡೆನ್ಸ್, ಪೋಸ್ಟ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯದ ನಂತರ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಇತ್ತು. ಓಕೆ, ದೇರ್ ವಾಸ್ ಫುಡ್ ಇನ್ಸೆಕ್ಯೂರಿಟಿ. ಓಕೆ, ಆಹಾರದ ಕೊರತೆ ಇತ್ತು. ಸೊ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಇದೆ. ದ ಅಗ್ರಿಕಲ್ಚರ್ ದಟ್ ವಿ ಫಾಲೋಡ್ ವಾಸ್ ಆಫ್ ಸಬ್ಸಿಸ್ಟೆನ್ಸ್ ಲೆವೆಲ್, ವೇರ್ ದೇರ್ ವಾಸ್ ನೋ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್ ಆ್ಯಂಡ್ ಈವನ್ ಹೈ ಇಲ್ಡಿಂಗ್ ವೆರೈಟೀಸ್, ಹೈಬ್ರಿಡ್ ಸೀಡ್ಸ್ ಅಂತ ಹೇಳ್ತೀವಲ್ಲ. ಸೊ ಇದು ಯಾವುದೂ ಇರಲಿಲ್ಲ. ಓಕೆ, ಸೊ ಆ ಒಂದು ಕಾಲದಲ್ಲಿ ಅಲ್ಲಿ ಫುಡ್ ಪ್ರೊಡಕ್ಷನ್ ಅಂತಕ್ಕಂಥದ್ದೇನಿದೆ, ದ ಪ್ರೊಡಕ್ಷನ್ ವಾಸ್ ವೆರಿ ಲೆಸ್. ಓಕೆ, ತುಂಬ ಕಡಿಮೆ ಇತ್ತು. ಸೊ ಆವಾಗ ಪೋಸ್ಟ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯದ ನಂತರ, ಸೊ ದ ಗೌರ್ಮೆಂಟ್ ಟುಕ್ ಅಪ್ ದ ಮೆಷರ್ಸ್ ಎಸ್ಪೆಷಲಿ ಡ್ಯೂರಿಂಗ್ 1950s to 60s, 1950ರಿಂದ 60ರ ಕಾಲದಲ್ಲಿ. ಸೊ ದೇರ್ ವಾಸ್ ಫುಡ್ ಶಾರ್ಟೇಜ್. ಸೊ ಫುಡ್ ಶಾರ್ಟೇಜ್ ಆದಾಗ ವಾಟ್ ದ ಇಂಡಿಯಾ ಡಿಡ್ ವಾಸ್, ವಿ ಇಂಪೋರ್ಟೆಡ್ wheat. Okay, wheat from USA. We imported the wheat from USA. So that wheat variety was known as PL480. Okay, ಇದನ್ನು PL480 ಪ್ರೋಗ್ರಾಮ್ ಅಂತ ಕೂಡ ಹೇಳ್ತಾರೆ. ಸೊ ವಿ ಇಂಪೋರ್ಟೆಡ್ ದಿಸ್ wheat variety ಫ್ರಮ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ನೆಕ್ಸ್ಟ್ ವಾಟ್ ಹ್ಯಾಪನ್ ಈಸ್, ಸೊ ಇದನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು, ದೇರ್ ವಾಸ್ ಫುಡ್ ಇನ್ಸೆಕ್ಯೂರಿಟಿ. ವೀಟ್ ತುಂಬ ಕಡಿಮೆ ಗ್ರೋ ಆಗ್ತಾ ಇತ್ತು ಇಂಡಿಯಾದಲ್ಲಿ. ಓಕೆ, ಸೊ ದೆನ್ ಇನ್ 1960s, ಓಕೆ, ಸೊ ಮಿಡ್ 1960s ಏನಾಯ್ತಪ್ಪ ಅಂತ ಹೇಳಿದ್ರೆ, ಅವರ್ ಗ್ರೇಟ್ ಲೀಡರ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಓಕೆ, ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನಿದಾರಲ್ಲ, ಸೊ ಹೀ ಗೇವ್ ದ ಸ್ಲೋಗನ್ ಆಫ್ ಜೈ ಜವಾನ್ ಜೈ ಕಿಸಾನ್. ಹೂ ಗೇವ್ ದ ಸ್ಲೋಗನ್? ಇಟ್ ಈಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಸೊ ಈ ಥರ ಹೇಳಿದಾಗ ಇದೇನು ಮಾಡ್ತದೆ ಅಂತ ಹೇಳಿದ್ರೆ, ಇಟ್ ಶೋಸ್ ದ ಇಂಪಾರ್ಟೆನ್ಸ್ ಟು ದ ಅಗ್ರಿಕಲ್ಚರ್. Okay, and the importance towards the farmers. Okay, that is why he gave this slogan. Then under Indira Gandhi's time, we adopted this new strategy, and this strategy was nothing but it was the green revolution, ಹಸಿರು ಕ್ರಾಂತಿ. ಸೊ ಇದನ್ನು ವರ್ಲ್ಡಲ್ಲಿ ಶುರು ಮಾಡಿದ್ದು ಇಟ್ ವಾಸ್ ಮಿಸ್ಟರ್ ನಾರ್ಮನ್ ಬೋರ್ಲಾಗ್ ಅಂತಕ್ಕಂಥ ಒಬ್ಬ ಅಗ್ರಿಕಲ್ಚರ್ ಸೈಂಟಿಸ್ಟ್. ಹಿ ಸ್ಟಾರ್ಟೆಡ್ ದಿಸ್ green revolution in the world, but in India the credit goes to Mr. M.S. Swaminathan. So he was the brain behind this green revolution, and he is also known as the father of green revolution. Okay, ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೂಡ ನಾವು MS ಸ್ವಾಮಿನಾಥನ್ ಅವರನ್ನು ಕರಿತೇವೆ. ಸೊ ದಿಸ್ ಹೈ ಯೀಲ್ಡಿಂಗ್ ವೆರೈಟೀಸ್ ಸೀಡ್ಸ್ ಏನಿದೆ, ಹೈ ಯೀಲ್ಡಿಂಗ್ ವೆರೈಟೀಸ್ ಸೀಡ್ಸ್ ಅಂತ ಏನಿದೆ ಅಲ್ಲ, HYVs. ಓಕೆ, ದೀಸ್ HYV program was started in 1965-66 when Indira Gandhi was our Prime Minister, and mainly there was a focus upon the wheat and rice. ಓಕೆ, ಗೋಧಿ ಮತ್ತು ಅಕ್ಕಿ ಇವುಗಳ ಮೇಲೆ ಹೆಚ್ಚು ಫೋಕಸ್ ಆಗಿತ್ತು. HYV ಸೀಡ್ಸ್ನ ಇದ್ರ ಮೇಲೆ ಈ ವೀಟ್ ಮತ್ತು ರೈಸನ್ನು ಬೆಳೆಯೋದಕ್ಕೆ ಕೊಡ್ತಾಯಿದ್ರು. ಸೊ ನಾವು ವಿಲ್ ಲುಕ್ ಇಂಟು ಸಮ್ ಆಫ್ ದ ಫೀಚರ್ಸ್ ಆಫ್ ಗ್ರೀನ್ ರೆವಲ್ಯೂಷನ್. ಹಸಿರು ಕ್ರಾಂತಿಯ ಲಕ್ಷಣಗಳು ಏನಾಗಿರ್ತವೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಆಫ್ ಆಲ್ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ ಅಥವಾ ಹೈಬ್ರಿಡ್ ಸೀಡ್ಸ್ ಅಂತ ಹೇಳ್ತೀವಿ. ದೀಸ್ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ will be used for the agriculture. And second one is irrigation facility, ನೀರಾವರಿಯ ಯೋಜನೆ ಏನಿದೆ ಇವುಗಳನ್ನು ಎಕ್ಸ್ಪ್ಯಾಂಡ್ ಮಾಡೋದು. ಓಕೆ, ದಿಸ್ ಶುಡ್ ಬಿ ಎಕ್ಸ್ಪ್ಯಾಂಡೆಡ್ ಥ್ರೂಔಟ್ ಇಂಡಿಯಾ. ಆ್ಯಂಡ್ ಥರ್ಡ್ಲಿ, ದೇರ್ ವಾಸ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಆ್ಯಂಡ್ ಈವನ್ ದ ಪೆಸ್ಟಿಸೈಡ್ಸ್. ಓಕೆ, ಸೊ ಇವತ್ತು ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಏನಿದಾವಲ್ಲ, ಯೂರಿಯಾ, ಓಕೆ, ಪೊಟ್ಯಾಶ್, these are all the chemical fertilizers which are introduced, and even the pesticides. And the fourth one is mechanization of agriculture. Machines ana use ಮಾಡೋದು. So that is what is called mechanization of agriculture. So what kind of mechanization? Tractors, okay, harvesters, pump sets. Okay, tractors ಅಂದರೆ ಗೊತ್ತಿದೆ ನಿಮಗೆ. harvesters ಅಂತ ಹೇಳಿದ್ರೆ ಬೆಳೆಯನ್ನು ಕೊಯ್ಲು. ಓಕೆ, ಬೆಳೆ ಬೆಳೆದು ನಿಂತಿದೆ, ಸೊ ಅದನ್ನು ಕಟ್ ಮಾಡಬೇಕಲ್ಲ. ಇವಾಗ ಗೋವಿನ ಜೋಳ ಇದೆ ಅಂದ್ಕೊಳ್ಳಿ. ಓಕೆ, ಗೋವಿನ ಜೋಳ ಬೆಳೆದು ನಿಂತಿದೆ. ಸೊ ನೀವೇನು ಮಾಡ್ತೀರಾ, ಮನುಷ್ಯನ ಹಚ್ಚಿ ಅದನ್ನು ಕೊಯ್ಸೋ ಬದಲು ಮಷಿನ್ನ ತೊಗೊಂಡು ಏನು ಮಾಡ್ತೀರಾ, ಅದನ್ನು ಕೊಯ್ಸೋದು, ಗೋವಿನ ಜೋಳವನ್ನು ಕೊಯ್ಸೋದು. ಸೊ ಅದನ್ನು ನಾವು ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ಪಂಪ್ ಸೆಟ್, ನಿಮ್ಗೆ ಗೊತ್ತಿದೆ ಪಂಪ್ ಸೆಟ್ ಅಂದರೆ. ಆ್ಯಂಡ್ ಇವೆಲ್ಲದರ ಜೊತೆಗೆ ಗೌರ್ಮೆಂಟ್ ಆಲ್ಸೋ ಕೇಮ್ ಅಪ್ ವಿತ್ ದ
MSP ಮಿನಿಮಮ್ ಸಪೋರ್ಟ್ ಪ್ರೈಸ್. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಆಲ್ರೆಡಿ ಕರೆಂಟ್ ಇವೆಂಟ್ಸ್ ವೀಡಿಯೋದಲ್ಲಿ ನಾನು ಮಾಡಿದ್ದೇನೆ. ಸೊ ಯಾರಿಗೆಲ್ಲ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೋಬೇಕು ಆ ಒಂದು ವಿಡಿಯೋನ ನೀವು ನೋಡ್ಬೋದು. ಸೊ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಈ MSP ವಿಡಿಯೋದ ಲಿಂಕನ್ನು ಸಹಿತ ನಾನು ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಅದನ್ನು ನೋಡ್ಬೋದು ನೀವು. ಓಕೆ, ಸೊ MSP ಅಲಾಂಗ್ ವಿತ್ ದಿಸ್ ಕ್ರೆಡಿಟ್, ಸಾಲ ಕೊಡೋದು ಬ್ಯಾಂಕ್ ಥ್ರೂ. ಓಕೆ, ಆ್ಯಂಡ್ ಆಲ್ಸೋ ಪ್ರೊಕ್ಯೂರ್ಮೆಂಟ್. ಓಕೆ, ಬೆಳೆದಿದ್ದನ್ನು ಖರೀದಿ ಮಾಡ್ಕೋಬೇಕಲ್ಲ, ಪ್ರೊಕ್ಯೂರ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಥರ ಇನಿಷಿಯೇಟಿವ್ಸ್ನ ತೊಗೊಂಡು ನಾವು ಈ ಹಸಿರು ಕ್ರಾಂತಿಯನ್ನು ಮುನ್ನಡೆಸಿದ್ವಿ ನಮ್ಮ ಭಾರತದಲ್ಲಿ. ಸೊ ಈ ಸಮಯದಲ್ಲಿ 1967 ಮತ್ತು 68ರಲ್ಲಿ ಓಕೆ, ಇಟ್ ವಾಸ್ ಮೇನ್ಲಿ ಕಾನ್ಸಂಟ್ರೇಟೆಡ್. ಸೊ ಮುಖ್ಯವಾಗಿ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿದ್ದು ಗೋಧಿಯಲ್ಲಿ. ಓಕೆ, ವೀಟು. ಸೊ ವೀಟ್ ಬೆಳೀತಕ್ಕಂತಹ ಮೇಜರ್ ರೀಜನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಪಂಜಾಬ್, ಹರಿಯಾಣ ಆ್ಯಂಡ್ ವೆಸ್ಟರ್ನ್ ಪಾರ್ಟ್ ಆಫ್ UP. ಓಕೆ, ಈ ಪ್ರದೇಶದಲ್ಲಿ ವೀಟನ್ನು ಹೆಚ್ಚು ಬೆಳೆಯಲಾಗ್ತಾಯಿತ್ತು. ಸೊ ದಟ್ ಇಸ್ ವೈ ಇಟ್ ವಾಸ್ ಕಾನ್ಸಂಟ್ರೇಟೆಡ್ ಓವರ್ ಹಿಯರ್. ಓಕೆ, ಯಾಕೆ ಈ ರೀಜನಲ್ಲೇ ವೀಟನ್ನು ಬೆಳೀತಾರೆ ಅಂತ ಹೇಳಿದ್ರೆ, ಸೊ ದಿಸ್ ರೀಜನ್ ಏನಿದೆಲ್ಲ ದಿಸ್ ಎ ಕೋಲ್ಡ್ ರೀಜನ್. ಓಕೆ, ವಿಂಟರ್ ಸೀಸನಲ್ಲಿ ಚಳಿಗಾಲದಲ್ಲಿ ತುಂಬ ಚಳಿ ಇರುತ್ತೆ. ದಿಸ್ ಚಳಿಗಾಲ ಏನಿದೆಲ್ಲ ದಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ದ ಗ್ರೋತ್ ಆಫ್ wheat. Okay, that is why in these regions wheat is grown more. And now the second phase. This was the first phase 1967 to 68 and the second phase started from 1980s. Okay, ಈ ಟೈಮಲ್ಲಿ ಏನು ಮಾಡಿದ್ವಿ, we started to spread the rice in eastern part of India. Using the green revolution method, we started to grow the rice especially in eastern part of India. And along with rice, we focused also on pulses, oil seeds. Okay, so all these were also grown using this green revolution technology. So this is the entire history of the green revolution. So now let's understand the legacy. So what is the legacy of green revolution? What imprint did it leave? ಓಕೆ, ಯಾವ ರೀತಿ ಪ್ರಭಾವವನ್ನು ಇದು ಹಸಿರು ಕ್ರಾಂತಿ ಮೂಡಿಸಿದೆ ಅನ್ನೋದನ್ನು ನೋಡಿದ್ರೆ, ಸೊ ಮೊದಲನೇದಾಗಿ ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆಯನ್ನು ನಮ್ಮ ದೇಶಕ್ಕೆ ಕೊಡ್ತು. ಫುಡ್ ಸೆಕ್ಯೂರಿಟಿ ವೇರ್ ಇಂಡಿಯಾ ಬಿಕೇಮ್ ಸೆಲ್ಫ್ ಸಫಿಷಿಯೆಂಟ್. ವಿ ಬಿಕೇಮ್ ಸೆಲ್ಫ್ ಸಫಿಷಿಯೆಂಟ್ ಇನ್ ಫುಡ್ ಗ್ರೇನ್ಸ್. ಸೊ ಎಲ್ಲಿ ಅಂದರೆ 1965ನಲ್ಲಿ, ಸೊ ವಿ ಹ್ಯಾಡ್ ಓನ್ಲಿ 12 ಮಿಲಿಯನ್ ಟನ್ಸ್ ಆಫ್ ಫುಡ್ ಗ್ರೇನ್ಸ್. ಬೈ 1990s ವಿ ರೀಚ್ಡ್ ಟು ನಿಯರ್ಲಿ 55 ಮಿಲಿಯನ್ ಟನ್ಸ್ ಆಫ್ food grains. So this was the impact of green revolution. Okay, where the productivity per hectare or the per acre was increased. Okay, so productivity ಅಂತ ಹೇಳ್ತೀವಿ. ಪ್ರೊಡಕ್ಷನ್ ಮತ್ತು ಪ್ರೊಡಕ್ಟಿವಿಟಿ ಬಗ್ಗೆ ವ್ಯತ್ಯಾಸ ಅಂತ ಏನನ್ನ ತಿಳ್ಕೊಬೇಕಂತ ಹೇಳಿದ್ರೆ, ಪ್ರೊಡಕ್ಷನ್ ಅಂತ ಹೇಳಿದ್ರೆ, ಸೊ ವಾಟ್ ಈಸ್ ದ ಟೋಟಲ್ ಔಟ್ಪುಟ್. ಓಕೆ, ಕೊನೆಗೆ ನಮ್ಗೆ ಏನು ಸಿಕ್ತು ಔಟ್ಪುಟ್ ಅನ್ನೋದು ಇಟ್ ಇಸ್ ಅ ಪ್ರೊಡಕ್ಷನ್. ಪ್ರೊಡಕ್ಟಿವಿಟಿ ಅನ್ನೋದು ಏನಿದೆಯಲ್ಲ, ಯು ಡಿವೈಡ್ ದಿಸ್ ಟೋಟಲ್ ಔಟ್ಪುಟ್ ಬೈ ದ ನಂಬರ್ ಆಫ್ ಎಕರ್ಸ್. ಓಕೆ, ಎಕರ್ಸ್ ಅಥವಾ ಹೆಕ್ಟೇರ್ಸ್ ಅಂತ ಹೇಳ್ತಾರೆ. ಸೊ 1 hectare is equal to 2.5 acres. ಓಕೆ, ನಂಬರ್ ಆಫ್ ಎಕರ್ಸ್ ಅಥವಾ ಹೆಕ್ಟೇರ್ ಮಾಡಿದ ಟೋಟಲ್ ಔಟ್ಪುಟ್ಟು ಯು ವಿಲ್ ಗೆಟ್ ಪ್ರೊಡಕ್ಟಿವಿಟಿ. ಅಂದರೆ ಒಂದು ಎಕರೆಗೆ ನಮ್ಗೆ ಎಷ್ಟು ಔಟ್ಪುಟ್ ಬಂದಿದೆ ಅನ್ನೋದು ಪ್ರೊಡಕ್ಟಿವಿಟಿ ಆದರೆ, ಸೊ ಟೋಟಲ್ ಪ್ರೊಡಕ್ಷನ್ ಎಷ್ಟು ಬಂತು ಅನ್ನೋದು ದಿಸ್ ಇಸ್ ದ ಪ್ರೊಡಕ್ಷನ್. ಓಕೆ, ಸೊ ನೆಕ್ಸ್ಟ್ ವಾಟ್ ದ ಲಿಗಸಿ ವಾಸ್. ಲಿಗಸಿ ಹೇಳಿದ್ರೆ, ಸೊ ಇಟ್ ಲೆಡ್ ಟು ದ ಅಗ್ರೇರಿಯನ್ ಟ್ರಾನ್ಸ್ಫಾರ್ಮೇಷನ್. ಕೃಷಿಯಲ್ಲಿ ಬದಲಾವಣೆಗಳು ಬಂದು ಅಗ್ರೇರಿಯನ್ ಟ್ರಾನ್ಸ್ಫಾರ್ಮೇಷನ್. ಸೊ ವೇರ್ ಫಾರ್ಮರ್ಸ್ ದೇ ಶಿಫ್ಟೆಡ್ ಟು ದ ಕಮರ್ಷಿಯಲ್ ಅಗ್ರಿಕಲ್ಚರ್. Okay, and also it introduced the scientific approach in agriculture. Okay, and apart from this, it also led to the institutional legacy. So institutionally ಏನು ಮಾಡಿದ್ವಿ ಅಂತ ಹೇಳಿದ್ರೆ, so we came up with ICAR, Indian Council of Agriculture Research. So this will focus on research on agriculture, ಕೃಷಿಯಲ್ಲಿ ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದು. So then we also came up with IARI, Indian Agriculture Research Institute. So this is also one of the another institute which will focus on the research in agriculture. And along with this, we also came up with state universities for the agriculture education. Okay, these are some of the important points. And along with this, we also came up with the FCI, that is Food Corporation of India, and Agriculture Prices Commission. ಅಗ್ರಿಕಲ್ಚರ್ ಪ್ರೈಸಸ್ ಕಮಿಷನ್, ಅಥವಾ ಇದನ್ನು ವಿ ಕಾಲ್ ಇಟ್ ಎಸ್ CACP ಅಂತ ಕೂಡ ಹೇಳ್ತೇವೆ, ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ಕಮಿಷನ್. ಸೊ ಇಟ್ ಈಸ್ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ಸ್ ಆ್ಯಂಡ್ ಪ್ರೈಸಸ್. ಓಕೆ, ಸೊ ಅಬೌಟ್ ದಿಸ್ ಆಲ್ಸೋ ಐ ಹ್ಯಾಡ್ ಡಿಸ್ಕಸ್ಡ್ ಇನ್ ಅವರ್ MSP ವಿಡಿಯೋ. ಓಕೆ, ಪ್ಲೀಸ್ ವಾಚ್ ಇಟ್. ಸೊ ನೌ ಲೆಟ್ಸ್ ಲುಕ್ ಇನ್ ಟು ದ ಇಂಪ್ಯಾಕ್ಟ್ ಆಫ್ ಗ್ರೀನ್ ರೆವಲ್ಯೂಷನ್. ಸೊ ವಾಟ್ ವಾಸ್ ದ ಇಂಪ್ಯಾಕ್ಟ್? ಸೊ ವೆನ್ ಇಟ್ ಕಮ್ಸ್ ಟು ದ ಇಂಪ್ಯಾಕ್ಟ್, ವಿ ಹ್ಯಾವ್ ಬೋತ್ ಪಾಸಿಟಿವ್ಸ್ ಆಸ್ ವೆಲ್ ಆಸ್ ದ ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಫ್ ದ green revolution. So firstly, we look into the positive impacts. So first, it led to the economic growth. ಆರ್ಥಿಕ ಸುಧಾರಣೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಸಹಾಯ ಆಯಿತು. ಎಕನಾಮಿಕ್ ಗ್ರೋತ್ ವೇರ್ ಇಟ್ ಬೂಸ್ಟೆಡ್ ಅವರ್ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆ, ನೆಕ್ಸ್ಟ್ ವೀಡಿಯೋಸಲ್ಲಿ ಐ ವಿಲ್ ಬ್ರಿಂಗ್ ಯು ದಿಸ್ GDP ಆಲ್ಸೋ. ಆ್ಯಂಡ್ ಇಟ್ ರೆಡ್ಯೂಸ್ಡ್ ಪವರ್ಟಿ. ಓಕೆ, ಬಡತನವನ್ನು ಕಡಿಮೆ ಮಾಡಿತು. ಆ್ಯಂಡ್ ಇಟ್ ಇಂಪ್ರೂವ್ಡ್ ಅಗ್ರಿಕಲ್ಚರ್, ಕೃಷಿಯನ್ನು ಕೂಡ ಏನು ಮಾಡ್ತು, ಇದು ಬೆಳೆಸ್ತದೆ.
ಸೆಕೆಂಡ್ಲಿ ಇಟ್ ಆಲ್ಸೋ ಲೆಡ್ ಟು ದ ಎಂಪ್ಲಾಯ್ಮೆಂಟ್. ಓಕೆ, ಹಳ್ಳಿಗಳಲ್ಲಿ ಕೃಷಿಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತದೆ ಎಂಪ್ಲಾಯ್ಮೆಂಟು. ಸೊ ಹೆಂಗೆ ಅಂತ ಹೇಳಿದ್ರೆ ಮಷಿನ್ಸ್, ಓಕೆ, ಮಷಿನ್ಸ್ ಯೂಸ್ ಮಾಡೋದಕ್ಕೆ ಬೇಕಾಯಿತು. ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಅದಕ್ಕೆ ಬೇಕಾಯಿತು. ಆ್ಯಂಡ್ ಈವನ್ ಸ್ಟೋರೇಜ್ ಆ್ಯಂಡ್ ಫರ್ಟಿಲೈಸರ್ ಪ್ರೊಡಕ್ಷನ್. ಓಕೆ, ಸೊ ಇದಕ್ಕೆಲ್ಲ ಏನಾಯಿತು, ಎಂಪ್ಲಾಯ್ಮೆಂಟ್ ಸೃಷ್ಟಿಯಾಯಿತು. ಆ್ಯಂಡ್ ಇಟ್ ಆಲ್ಸೋ ಲೆಡ್ ಟು ದ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಓಕೆ, ತಂತ್ರಜ್ಞಾನ ಅಭಿವೃದ್ಧಿ ಆಗ್ತದೆ ಬಿಕಾಸ್ ಆಫ್ ಮೆಕನೈಸೇಷನ್ ಆ್ಯಂಡ್ ಇರಿಗೇಷನ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಈವನ್ ರೂರಲ್ ಎಲೆಕ್ಟ್ರಿಫಿಕೇಷನ್. Okay, so all these are some of the significant achievements. And further, this also led to political stability. Political stability henge anta helidre, so when there was food self sufficiency in India, when we were sufficient on food grains, we need not depend upon imports. Okay, so when you are not dependent upon others, you can take your decision and you need not be bowed down to the pressure of other countries. That is why the political stability was also ensured through Green Revolution. So now let's see the negative impacts. So what were some of the negative impacts of Green Revolution? So firstly, it led to the regional imbalance. See, because regional imbalance yakant helidre, so this Green Revolution benefits was mainly concentrated in the western part. Okay, so this is the western region of Punjab, Haryana and western UP. Okay, this was the region which was most benefited from the Green Revolution. Okay, this led to regional imbalance. ಇದನ್ನು ಬಿಟ್ಟು ಬೇರೆ ಕಡೆ ಅಷ್ಟೊಂದು ಈ ಹಸಿರು ಕ್ರಾಂತಿ ಅನ್ನೋದು ಆಗಲಿಲ್ಲ. ಓಕೆ, ದಟ್ ಇಸ್ ವೈ ಇಟ್ ಈಸ್ ಅ ರೀಜನಲ್ ಇಂಬ್ಯಾಲೆನ್ಸ್. ಆ್ಯಂಡ್ ಸೆಕೆಂಡ್ಲಿ, ಇಟ್ ಲೆಡ್ ಟು ದ ಮೋನೋಕ್ರಾಪಿಂಗ್. ಸಿ, ಮೋನೋಕ್ರಾಪಿಂಗ್ ಅಂತ ಹೇಳಿದ್ರೆ ಒಂದೇ ರೀತಿ ಬೆಳೆಯನ್ನು ಬೆಳೆಯೋದು. ಸೊ ಇವಾಗ ನೀವು ಅಬ್ಸರ್ವ್ ಮಾಡಿದರೆ ಹಳ್ಳಿಯಲ್ಲಿ ಎಲ್ಲರೂ ಏನು ಬೆಳೀತಾ ಇದ್ದಾರೆ, ದೇ ಆರ್ ಮೋಸ್ಟ್ಲಿ ಗ್ರೋಯಿಂಗ್ ಮೇಸ್, ಗೋವಿನ ಜೋಳ, ಓಕೆ, ರೈಸ್ ಅಥವಾ ಕಾಟನ್. ಓಕೆ, ಸೊ ದಿಸ್ ವಾಸ್ ದ ಇಂಪ್ಯಾಕ್ಟ್. ಎಲ್ಲರೂ ಇದನ್ನೇ ಬೆಳೆಯೋಕ್ಕೆ ಶುರು ಮಾಡಿದರು. ಸೊ ಎಲ್ಲರೂ ಇದನ್ನೇ ಬೆಳೆದಾಗ ಏನಾಯಿತು, ಬೇರೆ ಬೆಳೆಗಳು, ಉದಾಹರಣೆಗೆ ಮಿಲೆಟ್ಸ್, ಓಕೆ, ಪಲ್ಸಸ್ಸು, ಓಕೆ, ಮತ್ತು ವೆಜಿಟೇಬಲ್ಸ್, ಇವುಗಳ ರೇಟ್ ಏನಾಯಿತು, ಜಾಸ್ತಿ ಆಗಿಬಿಡ್ತು. ಬಿಕಾಸ್ ಇದರದ್ದೇ ಸಪ್ಲೈ ಇದೆ, ಇದನ್ನು ಬೆಳೆಯೋರು ಯಾರಿಲ್ಲ ಅಂದಾಗ ಸೊ ಸಪ್ಲೈ ಕಡಿಮೆ ಆಗ್ತದೆ. ಸೊ ಆವಾಗ ಏನಾಗುತ್ತೆ, ಇದರ ವೆಚ್ಚ ಏನಿದೆ, ಸೊ ಇದಕ್ಕೆ ನಾವು ಕೊಡಬೇಕಂತ ದುಡ್ಡು ಏನಿದೆ ಕನ್ಸ್ಯೂಮರ್ಸ್, ಅದು ಜಾಸ್ತಿ ಆಗಿಬಿಡುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ಇಟ್ ಆಲ್ಸೋ ಲೆಡ್ ಟು ದ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಹೆಂಗೆ ಅಂತ ಹೇಳಿದ್ರೆ, ಸೊ ಜಾಸ್ತಿ ಇರಿಗೇಷನ್ ಮಾಡೋದಕ್ಕೆ ಹೋಗಿ ಪಂಪ್ ಸೆಟ್ಸ್ಗಳನ್ನು ಯೂಸ್ ಮಾಡಿ ಏನಾಯಿತು ಅಂತ ಹೇಳಿದ್ರೆ, ಇಟ್ ಲೆಡ್ ಟು ದ ಡಿಪ್ಲಿಷನ್ ಆಫ್ ಗ್ರೌಂಡ್ ವಾಟರ್. ಓಕೆ, ಗ್ರೌಂಡ್ ವಾಟರಲ್ಲಿರ್ತಕ್ಕಂಥ ನೀರು ಏನಾಯಿತು, ಕಡಿಮೆ ಆಗ್ತಾ ಹೋಯಿತು. ಆ್ಯಂಡ್ ಇಟ್ ಆಲ್ಸೋ ಲೆಡ್ ಟು ದ ಸಾಯಿಲ್ ಡಿಗ್ರೇಡೇಷನ್. ಸಾಯಿಲ್ ಡಿಗ್ರೇಡೇಷನ್ ಹೆಂಗೆ ಅಂತಂದರೆ, ಮಣ್ಣಿನ ಫಲವತ್ತತೆ ಹೆಂಗೆ ಕಡಿಮೆ ಆಯ್ತಪ್ಪ ಅಂತಂದರೆ, ಬಿಕಾಸ್ ಆಫ್ ಎಕ್ಸೆಸಿವ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್. ಅತಿ ಹೆಚ್ಚು ಈ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡಿ ದ ಸಾಯಿಲ್, ಮಣ್ಣು ಏನಿದೆ ಅದರ ಫಲವತ್ತತೆಯನ್ನು ಕಳ್ಕೊಳ್ತಾ ಬರ್ತದೆ. ಆ್ಯಂಡ್ ಆಲ್ಸೋ ಇಟ್ ಲೆಡ್ ಟು ದ ಲಾಸ್ ಆಫ್ ಬಯೋಡೈವರ್ಸಿಟಿ. ಓಕೆ, ಬಯೋಡೈವರ್ಸಿಟಿ ಅಂತ ಹೇಳಿದ್ರೆ, ಸೊ ದಿಸ್ ಬಯೋಡೈವರ್ಸಿಟಿ ಇನ್ಕ್ಲೂಡ್ಸ್ it includes everything like water. Okay, it includes the species, animal species, plant species. Okay, so birds, all these entirely will be called as biodiversity. ಇದು ಕೂಡ ಕಡಿಮೆ ಆಗ್ತದೆ. And fourthly, this also led to the social problems like large farmers. Okay, ದೊಡ್ಡ ರೈತರು, ಅತಿ ಹೆಚ್ಚು ಜಮೀನು ಇರತಕ್ಕಂಥವರು, they benefited more. Okay, not the small farmers. ಬಿಕಾಸ್ ದೀಸ್ ಲಾರ್ಜ್ ಫಾರ್ಮರ್ಸ್ ಹ್ಯಾಡ್ ದೇರ್ ಕ್ಯಾಪಿಟಲ್. ದುಡ್ಡು ಬೇಕಲ್ವಾ, ಕೆಮಿಕಲ್ ಫರ್ಟಿಲೈಸರ್ ಸ್ಪೆಷಲ್ ಕಡಿಮೆ ಮಾಡೋಕ್ಕೆ, ಖರೀದಿ ಮಾಡೋಕ್ಕೆ, HYV ಸೀಡ್ಸ್ ಖರೀದಿ ಮಾಡೋ ದುಡ್ಡು ಬೇಕಲ್ಲ. ಸೊ ಅದಕ್ಕೆ ದೊಡ್ಡ ಜಮೀನ್ದಾರಿಗೆ ಬೆನಿಫಿಟ್ಸ್ ಆಯ್ತು ಹೊರತು ಸಣ್ಣ ರೈತರಿಗಲ್ಲ. ಆ್ಯಂಡ್ ಫಿಫ್ತ್, ಇಟ್ ಲೆಡ್ ಟು ದ ಹೆಲ್ತ್ ಕನ್ಸರ್ನ್ಸ್. ಸೊ ದ ಹೆಲ್ತ್ ಕನ್ಸರ್ನ್ಸ್ ಲೈಕ್ ವೇರ್ ಪೆಸ್ಟಿಸೈಡ್ ರೆಸಿಡ್ಯೂ. ಓಕೆ, ಇಟ್ ಲೆಡ್ ಟು ದ ಡಿಸೀಸ್ ಸಚ್ ಆಸ್ ಕ್ಯಾನ್ಸರ್. ಓಕೆ, ಸೊ ಪೆಸ್ಟಿಸೈಡ್ ಏನಿದೆ ಅದರ ಆ ಪೆಸ್ಟಿಸೈಡ್ ನಾವು ಏನು ಯೂಸ್ ಮಾಡ್ತೀವಲ್ಲ, ಸೊ ಅದನ್ನು ರೆಸಿಡ್ಯೂ, ಅದೇನು ಉಳ್ಕೊಳ್ಳುತ್ತೆ ಆಹಾರದ ಪದಾರ್ಥದ ಮೇಲೆ, ಅದನ್ನು ನಾವು ತಿಂದಾಗ ಅಥವಾ ಈ ಪೆಸ್ಟಿಸೈಡ್ನ ಸ್ಪ್ರೇ ಮಾಡುವಾಗ ಮನುಷ್ಯನ ದೇಹದಲ್ಲಿ ಉಸಿರಿನ ಮೂಲಕ ಹೋಗ್ತಕ್ಕಂಥ ಒಂದು ಕಣಗಳು, ಇಟ್ ವಿಲ್ ಲೀಡ್ ಟು ದ ಕ್ಯಾನ್ಸರ್. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಫ್ ದ ಗ್ರೀನ್ ರೆವಲ್ಯೂಷನ್. ಸೊ ಇನ್ ಕನ್ಕ್ಲೂಷನ್ ಅಥವಾ ಇನ್ ಸಮರಿ ನಾವು ಏನು ಹೇಳ್ಬೋದಪ್ಪ ಅಂತ ಹೇಳಿದೆ, ದಿಸ್ ಗ್ರೀನ್ ರೆವಲ್ಯೂಷನ್ ಇಟ್ ವಾಸ್ ಆ್ಯನ್ ಇಂಪಾರ್ಟೆಂಟ್ ಈವೆಂಟ್, ಓಕೆ, ವಿಚ್ ಟ್ರಾನ್ಸ್ಫಾರ್ಮ್ಡ್ ದ ಅಗ್ರಿಕಲ್ಚರ್. ನಮ್ಮ ದೇಶದ ಕೃಷಿಯನ್ನು ಟ್ರಾನ್ಸ್ಫಾರ್ಮ್ ಮಾಡ್ತು ದಿಸ್ ಗ್ರೀನ್ ರೆವಲ್ಯೂಷನ್. ಓಕೆ, ವೇರ್ ಇಂಡಿಯಾ ವಿಚ್ ವಾಸ್ ಫುಡ್ ಡೆಫಿಸಿಟ್, ವಿ ಬಿಕೇಮ್ ಫುಡ್ ಸಫಿಷಿಯಂಟ್ ಆಲ್ಸೋ. ಬಟ್ ಆದರೆ ವಿ ಹ್ಯಾವ್ ಆಲ್ಸೋ ಸೀನ್ ದ ನೆಗೆಟಿವ್ ಇಂಪ್ಯಾಕ್ಟ್ಸ್. ಓಕೆ, ದಿಸ್ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಇಂಬ್ಯಾಲೆನ್ಸ್ ಆ್ಯಂಡ್ ಎಕಲಾಜಿಕಲ್ ಕಾಸ್ಟ್ಸ್, these cannot be ignored. You cannot ignore
these also we have. So what you can suggest is we need the evergreen revolution. So what is this evergreen revolution? Evergreen revolution is nothing but where you combine the traditional agriculture, ನಮ್ಮ ಟ್ರೆಡಿಷನಲ್ ಅಗ್ರಿಕಲ್ಚರ್ ಏನಿತ್ತು, ಓಕೆ, ವಿ ಆರ್ ನಾಟ್ ಯೂಸಿಂಗ್ ಕೆಮಿಕಲ್ ಫರ್ಟಿಲೈಸರ್ಸ್, ಓಕೆ, ಅಲ್ಲಿ ನಾವು ಸಗಣಿ ಗೊಬ್ಬರ, ಓಕೆ, ಇಂಥದನ್ನ ಯೂಸ್ ಮಾಡ್ತಾ ಇದ್ವಿ ಟ್ರೆಡಿಷನಲ್, ಪ್ಲಸ್ ಮಾಡರ್ನಲ್ಲಿ ದಿಸ್ ಕೆಮಿಕಲ್ಸ್, ಇವೆರಡನ್ನ ಮಿಶ್ರವಾಗಿ ನಾವು ಮಾಡಿಕೊಂಡು ವಿ ಶುಡ್ ಕಮ್ ಅಪ್ ವಿತ್ ದ ಎವರ್ಗ್ರೀನ್ ರೆವಲ್ಯೂಷನ್ ಸೊ ದ್ಯಾಟ್ ವಿ ಕ್ಯಾನ್ ಎನ್ಶೂರ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿಯನ್ನು ನಾವು ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಓಕೆ, ಎಲ್ರಿಗೂ ಧನ್ಯವಾದ.